ನೈರ್ಮಲ್ಯದಿಂದ ಕೂಡಿರುವ ಯಾವುದಾದರೂ ಗ್ರಾಮ ಪಂಚಾಯಿತಿ ಹೆಸರು ತಿಳಿಸಿದ್ರೆ ರೈತ ಸಂಘದಿಂದ 10,000 ಬಹುಮಾನ ನೀಡುವುದಾಗಿ ರೈತ ಸಂಘಟನೆಯ ಮುಖಂಡರು ಘೋಷಣೆ ಮಾಡಿರುವ ಪ್ರಸಂಗ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಜರುಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ತಹಸೀಲ್ದಾರ್ ಮಂಜುಳಾ ಸಮ್ಮುಖದಲ್ಲಿ ಆಯೋಜನೆ ಮಾಡಿದ್ದ ರೈತರ ಕುಂದುಕೊರತೆ ಸಭೆ ವೇಳೆ ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ ಶೈಲೇಂದ್ರ ಕುಮಾರ್ ಮಾತನಾಡಿ, ಕೊಳ್ಳೇಗಾಲ ತಾಲೂಕು ಯಾವುದಾದರೂ ಒಂದು ಗ್ರಾಮ ಪಂಚಾಯಿತಿ ಸಂಪೂರ್ಣ ನೈರ್ಮಲ್ಯದಿಂದ ಕೂಡಿದ್ರೆ ರೈತ ಸಂಘದಿಂದ 10,000 ಬಹುಮಾನ ನೀಡುವುದಾಗಿ ತಿಳಿಸಿದ್ದಾರೆ. ಈ ವೇಳೆ ಸಭೆಯಲ್ಲಿದ್ದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀನಿವಾಸ್ ಯಾವ ಗ್ರಾಮ ಪಂಚಾಯಿತಿಯ ಹೆಸರನ್ನ ಹೇಳದೆ ನಸುನಕ್ಕು ಪ್ರಸಂಗ ಜರುಗಿತು. ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲ, ಅದಷ್ಟು ಗ್ರಾಮ ಪಂಚಾಯಿತಿಗಳು ಕೂಡ ಭ್ರಷ್ಟಾಚಾರದ ರೂಪದಲ್ಲಿ ಉಳಿಸಲ್ಲ. ಈ ವಿಚಾರಣೆ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಏನು ಈ ಸ್ವಲ್ಪ ಬಂದಿದೆ, ಇದೊಂಥರ ಪಿಡಿಗಾಗ್ತದೆ. ಇಂದ ಒಂದ್ 2-3 ವರ್ಷದಿಂದ ಬಂದಲ್ಲ ಕೊರೋನಾ, ಯಾರು ಹಣ ಇದ್ದವರು ಕೊರೋನಾ ವಾಸ ಮಾಡ್ತಿದ್ರು, ಆ ರೀತಿ ಹಣ ಇದ್ದವರು ಈ ಸೊತ್ತು ಮಾಡೋ ಪರಿಸ್ಥಿತಿ ಎಲ್ಲ ಪಂಚಾಯತಿಗೂ ಬಂದದ ಸರ್. ಇದೀಗೆಲ್ಲ ಅದರಿಂದ ಏನಂದ್ರೆ ಉಚಿತವಾಗಿ ಸಾಮೂಹಿಕ ಈ ಸೊತ್ತನ್ನ ಮಾಡಿ, ಈಗೇನೋ ರೈತರು ಯಾವ್ದಾವ್ದೋ ಸೆಸ್ಗಳೆಲ್ಲ ಕಟ್ಟಬೇಕು ಅಂತೀರಲ್ವಾ, ಫಸ್ಟ್ ಈ ಸೊತ್ತು ಮಾಡ್ಕೊಟ್ಬಿಡಿ. ತದನಂತರ 3 ತಿಂಗಳ ಒಂದ್ಸತಿ ನೀವು ಏನ್ ಕಟ್ಟಬೇಕು ಅಂತ ಕಡ್ಡಾಯ ಮಾಡಿ. ಈಗ ನೀವು ಒಂದೇ ಸರಿ ರೈತರನ್ನ 8,000 ಕಟ್ಟಬೇಕು 4,000 ಕಟ್ಟಬೇಕು ಅಂತಂದಾಗ ಅಷ್ಟಿರಲ್ಲ, ಅಷ್ಟ ತಗತ್ತವ್ರೆ. ಈಗಾಗಲೇ ಮಾತಾಡಿ ಪಂಚಾಯತಿ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಿರ್ತದ. ಅದಕ್ಕೆ ಆಗದ್ ಬೇಡ. ಮತ್ತೆ ಮೇಡಮ್, ಇಡೀ ನಮ್ಮ ಕೊಳ್ಳೇಗಾಲ ತಾಲೂಕು ಇರ್ತಕ್ಕಂಥ ಎಷ್ಟು ಪಂಚಾಯತಿಗಳದ ಅಷ್ಟು ಪಂಚಾಯತಿಗಳಲ್ಲಿ ಅನೈರ್ಮಲ್ಯ ಇಲ್ಲ ಅಂತಂದ್ರೆ ಒಂದು ಪಂಚಾಯತಿ ಇದ್ರ ನಾವು 5,000 10,000 ಬಹುಮಾನ ಕೊಡ್ತೀವಿ ಮೇಡಮ್. ಘೋಷಣೆ ಮಾಡ್ತೀವಿ ಅಂತ ನಾವು. ಯಾಕಂತಂದ್ರ ಪ್ರತಿ ಪಂಚಾಯತಿಗೆ ಅನ್ನದ ಮೇಲೆ ತಾಂಡವ ಮಾಡ್ತಾ ಇದೆ. ಈಗಾಗಲೇ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ ಎಲ್ಲ ಕಡೆನೂ. ಆದ್ರೂ ಯಾವ ಪಂಚಾಯತನು ಸುಭದ್ರವಾದ ಒಂದು ಸ್ಥಿತಿನ ತರ್ತಾ ಇಲ್ಲ. ಈಗ ನೋಡಿ, ಹೆಣ್ಣುಗಳಿದು ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ತುಂಬಾ ಹಿಂದುಳಿದ ಜನಾಂಗ ಆಗಿರ್ತಕ್ಕಂಥ ಉಪ ಸಮುದಾಯ ನೋಡಿ ಮೇಡಮ್. ನೈರ್ಮಲ್ಯದಿಂದ ಕೂಡಿರುವ ಯಾವುದಾದರೂ ಗ್ರಾಮ ಪಂಚಾಯಿತಿ ಹೆಸರು ತಿಳಿಸಿದ್ರೆ ರೈತ ಸಂಘದಿಂದ 10,000 ಬಹುಮಾನ ನೀಡುವುದಾಗಿ ರೈತ ಸಂಘಟನೆಯ ಮುಖಂಡರು ಘೋಷಣೆ ಮಾಡಿರುವ ಪ್ರಸಂಗ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಜರುಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ತಹಸೀಲ್ದಾರ್ ಮಂಜುಳಾ ಸಮ್ಮುಖದಲ್ಲಿ ಆಯೋಜನೆ ಮಾಡಿದ್ದ ರೈತರ ಕುಂದುಕೊರತೆ ಸಭೆ ವೇಳೆ ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ ಶೈಲೇಂದ್ರ ಕುಮಾರ್ ಮಾತನಾಡಿ, ಕೊಳ್ಳೇಗಾಲ ತಾಲೂಕು ಯಾವುದಾದರೂ ಒಂದು ಗ್ರಾಮ ಪಂಚಾಯಿತಿ ಸಂಪೂರ್ಣ ನೈರ್ಮಲ್ಯದಿಂದ ಕೂಡಿದ್ರೆ ರೈತ ಸಂಘದಿಂದ 10,000 ಬಹುಮಾನ ನೀಡುವುದಾಗಿ ತಿಳಿಸಿದ್ದಾರೆ. ಈ ವೇಳೆ ಸಭೆಯಲ್ಲಿದ್ದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀನಿವಾಸ್ ಯಾವ ಗ್ರಾಮ ಪಂಚಾಯಿತಿಯ ಹೆಸರನ್ನ ಹೇಳದೆ ನಸುನಕ್ಕು ಪ್ರಸಂಗ ಜರುಗಿತು.